ಮುಖ್ಯಮಂತ್ರಿಗಳು ಬರಬೇಕು. ನೀವು ನೋಡಿ, ಬಲಗೈ ಅಂತ ಹೇಳ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಕೂತೋಗೋಗಿ ಬಂದಿಲ್ಲ. ನಾವು ಬಲಗೈ ಸಮುದಾಯದವರು ಏನು ಮಾಡ್ತೀವಿ ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು ಇಲ್ಲಿಂದ ನಾವು. ಹಾಗಾಗಿ ನೀವು ಕೂತ್ಕೋಬೇಕು, ಎಲ್ಲರೂ ಕೂತ್ಕೋಬೇಕು, ಪ್ರತಿಯೊಬ್ಬರು ಘನತೆಯಿಂದ ಸ್ವಾಭಿಮಾನದಿಂದ ಕೂತ್ಕೋಬೇಕು. ಇಲ್ಲಿವರೆಗೂ ನಮ್ಮೆಲ್ಲ ಮಾತಾಡಿರೋರು ಮಾತಾಡಿದ್ದಾರೆ, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅವರು ಮಾತಾಡಿದ್ದಾರೆ. ನಾನಿವತ್ತು ಇಡೀ ಸಮುದಾಯ ಇಲ್ಲಿ ಬಂದಿದೆ, ನಮ್ಮೆಲ್ಲ ನಾಯಕರುಗಳು ಬಂದಿದ್ದಾರೆ. ನಾವು ತೀರ್ಮಾನ ತಗೋಬೇಕಾಗಿರೋದು, ಅಂಬೇಡ್ಕರ್ ಅಂದ್ರೆ ಒಂದು ಸುಂದರವಾದಂತ ಮೂರ್ತಿ. ಒಂದು ಸುಂದರವಾದ ಮೂರ್ತಿಯನ್ನ ಚೂರು ಚೂರು ಮಾಡಬೇಕು ಅಂತಕ್ಕಂಥ ಕೆಲಸ ಸರ್ಕಾರ ಕೈ ಹಾಕಿದೆ. ಅಂಬೇಡ್ಕರ್ ಅನ್ನೋದು ಒಂದು ಸುಂದರವಾದ ಮೂರ್ತಿ. ಸರ್ವ ಸಮುದಾಯ, ಇಡೀ ವಿಶ್ವವೇ ಅಂಬೇಡ್ಕರ್ಗೆ ಸಲ್ಯೂಟ್ ಮಾಡತಕ್ಕಂಥ ವಿಶ್ವದ ಮಹಾದೊಡ್ಡ ಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರನ್ನು ಒಗ್ಗಟ್ಟಾಗಿ ಸೇರಿಸಿ ಒಂದು ಸುಂದರ ಮೂರ್ತಿ ಮಾಡಿಟ್ರೆ, ಇವತ್ತು ಸರ್ಕಾರಗಳು ಮೂರ್ತಿಗಳನ್ನು ಚೂರು ಚೂರು ಮಾಡ್ತಾ ಇವೆ. ಒಗ್ಗಟ್ಟಾದ್ರೆ ಉಳಿತಿರಿ, ವಿಭಜನೆ ಆದ್ರೆ ಸಾಯ್ತಿರಿ ಅಂತಕ್ಕಂಥದ್ದು ಬಾಬಾ ಸಾಹೇಬರು ನಮ್ಗೆ ಹೇಳಿದ್ದಾರೆ. ಒಗ್ಗಟ್ಟುವನ್ನು ಒಂದೇ ಒಂದು ಶಬ್ದಕ್ಕೆ ನಮ್ಮೆಲ್ಲಾ ನಾಯಕರು ಬಂದು ಕೂತಿದ್ದಾರೆ. ಎಲ್ಲರೂ ಹೊಡಿರಿ ಚಪ್ಪಾಳೆ. ಎಲ್ಲರೂ ಪಕ್ಷ ಭೇದ ಮರೆತು ಬಂದು ಕೂತಿದ್ದಾರೆ. ನಾವು ಒಗ್ಗಟ್ಟಾಗಿದ್ರೆ ಉಳಿತೀವಿ. ಹಾಗಾಗಿ ನಮ್ಮ ಇವತ್ತಿನ ಒಂದು ಘೋಷಣೆ ಏನು, ಇವತ್ತಿನ ಒಂದು ಘೋಷಣೆಯನ್ನು ನಾವು ಮಾಡಬೇಕಾಗಿದೆ. ಅದೇನು ಅಂದ್ರೆ, ಎರಡೇ ಲೈನ್ ಹೇಳ್ತೇನೆ ನಾನು, ಅದನ್ನ ನೀವೆಲ್ಲ ಹೇಳ್ಬೇಕು. ಏನದು ಅಂದ್ರೆ, ನಮಗೆ ಅಂಬೇಡ್ಕರ್ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ನಾವು ಮಾಡ್ತೀವಿ. ಅಂಬೇಡ್ಕರ್ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು. ಯಾಕೆಂದ್ರೆ ಒಳ ಮೀಸಲಾತಿಯಿಂದ ಇಡೀ ಸಮುದಾಯದ ಒಗ್ಗಟ್ಟನ್ನ, ಇಡೀ ಹಗ್ಗದ ಎಳೆಗಳನ್ನು ಬಿಚ್ಚಿ ಬಿಸಾಕ್ತಕ್ಕಂಥ ಪ್ರಕ್ರಿಯೆಗಳಾಗ್ತವೆ. ಅವತ್ತಿನ ಕಾಲಕ್ಕೆ ಬಾಬಾ ಸಾಹೇಬರು ಮೀಸಲಾತಿ ಕಲ್ಪನೆ ಇಟ್ಟುಕೊಂಡು ಯಾರು ಬಿದ್ದವರು, ದುಃಖಿತರು, ದಮನಿತರು ಅವರನ್ನ ಮೇಲೆ ಕೆತ್ತಬೇಕು ಅಂತ ಹೇಳಿ ಮೀಸಲಾತಿಯನ್ನ ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಬೇಕು ಅಂತ ಹೇಳಿದ್ರೆ, ಮೀಸಲಾತಿಯ ಒಳಗಡೆ ಒಳ ಮೀಸಲಾತಿಯನ್ನು ಸುಳಿಸಿ ಈ ಸಮುದಾಯದ ಕುಗ್ಗಿಸ್ತಕ್ಕಂಥ ಕೆಲಸ, ಬಲವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ನಮ್ಮ ನಾಯಕರನ್ನ 6% ನಾಯಕರು, ನಮ್ಮ ನಾಯಕರು, ಇನ್ನೊಂದು ನಾಯಕರು 6%, ಇನ್ನೊಂದು ನಾಯಕರು 3%, ಇನ್ನೊಂದು ನಾಯಕರು 1%. ನಮ್ಮ ನಾಯಕತ್ವವನ್ನೇ ನಾಶ ಮಾಡ್ತಕ್ಕಂಥ ಹುನ್ನಾರ ಇದು. ಎಲ್ಲಿ ಪ್ರಬಲವಾಗಿರ್ತಕ್ಕಂಥ ಸಮುದಾಯಗಳು ಮುಖ್ಯಮಂತ್ರಿ ಹುದ್ದೆಯನ್ನ ಇನ್ನೇನು ಕೇಳ್ತಾರೆ ಅನ್ನೋ ಸಂದರ್ಭಕ್ಕೆ ಇವತ್ತು ಈ ಒಂದು ವಿಭಜನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರಗಳು ಮಾಡ್ತಾ ಇವೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜಕೀಯ ಭವಿಷ್ಯವನ್ನ ಬರೆದಂತ ಸಮುದಾಯ ಯಾವುದು ಅಂದ್ರೆ ಅದು ಬಲಗೈ ಸಮುದಾಯ ಅಂತಕ್ಕಂಥದನ್ನ ಮರೆಯಬಾರದು. ಅವರ ರಾಜಕೀಯ ಭವಿಷ್ಯವನ್ನ ಬರೆದಿರ್ತಕ್ಕಂಥವ್ರು ನಾವು ಮೈಸೂರು. ಹಾಗಾಗಿ ಈ ಸಮುದಾಯವನ್ನು ತಿರಸ್ಕರಿಸೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ನಮ್ಮ ಜನ ಉತ್ತರ ಕೊಡ್ಲಿಕ್ಕೆ ಬಂದಿದ್ದಾರೆ. 31 ಜಿಲ್ಲೆಯಿಂದ ಬಂದಿದ್ದಾರೆ. ನಮ್ಮ ಸಚಿವರಾಗ್ಲಿ, ಶಾಸಕರಾಗ್ಲಿ, ನಮ್ಮ ಹಿರಿಯ ಹಾಲಿ ಮಾಜಿ ಶಾಸಕರೆಲ್ಲರೂ ಇದ್ದಾರೆ. ಮುಖ್ಯಮಂತ್ರಿ ಮತ್ತು ಸಚಿವರು ಬಂದ ಕೂಡಲೇ ನಮ್ಮ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲಾ ಶಾಸಕರು ಅವ್ರ ಜೊತೆಗೂಡಿ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅಲ್ಲಿಂದ ಬಂದು ನಮಗೆ ಇಲ್ಲಿ ವಿಷಯ ಹೇಳೋವರೆಗೂ ನಾವು ಈ ಜಾಗ ಖಾಲಿ ಮಾಡೋದಿಲ್ಲ. ಅದು ನಮ್ಮ ಷರತ್ತು. ಬಂದು ಕರ್ಕೊಂಡು ಹೋಗ್ಬೇಕು ನಮ್ಮ ನಾಯಕರನ್ನ, ಇಲ್ಲಿರೋ ನಾಯಕರನ್ನ, ಪಕ್ಷಾತೀತವಾದ ನಾಯಕರನ್ನ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಕೂತ್ ಮಾತಾಡ್ಕೊಂಡು ಬರ್ಬೇಕು. ಅಲ್ಲಿ ಗಂಟ ನಾವು ಜಾಗ ಖಾಲಿ ಮಾಡಲ್ಲ. ಊಟ ನಮಗೆ ಸಿಕ್ಕಿದ್ರೂ ಸರಿ, ಸಿಕ್ಕದೆ ಇದ್ರೂ ಸರಿ, ನಾವು ಊಟಕ್ಕೋಸ್ಕರವಾಗಿ ಬಂದವರಲ್ಲ. ನಮ್ಮ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಲಿಕ್ಕೋಸ್ಕರ ಬಂದಿದ್ದೇವೆ. ಹಾಗಾಗಿ
ಸರ್ಕಾರ 56 ಮಾಡ್ಲಿಕ್ಕೆ ಆಗೋದಿಲ್ಲ. 56 ಮಾಡಲಿಕ್ಕೆ ಕೋರ್ಟ್ ತಡೆ ಇದೆ ಅಂತ ನಮ್ಮೆಲ್ಲರೂ ಈಗಾಗಲೇ ಹೇಳಿದ್ದಾರೆ. 50 ಒಳಗಡೆ ಮಾಡಿ ಅಂತ ಕೋರ್ಟ್ ಹೇಳಿದೆ. ಜನರಲ್ ಕ್ಯಾಂಡಿಡೇಟ್ಗಳು ಪಾಪ ನಮ್ಮಿಬ್ಬರ ನಡುವೆ ಒಳ ಮೀಸಲಾತಿಯ ನೆಪ ಇಟ್ಟುಕೊಂಡು ಈಗ 56,000 ಹುದ್ದೆಗಳು ತುಂಬಲಿಲ್ಲ. ಅವರು ನಮ್ಮನ್ನ ವಿರೋಧಿಗಳ ಸ್ಥಾನದಲ್ಲಿ ಕೂರಿಸ್ತಾರೆ. ಹಾಗಾಗಿ ಸರ್ಕಾರಕ್ಕೆ ಒಂದು ಸ್ಪಷ್ಟ ನಿರ್ದೇಶನ ಹೋಗ್ಬೇಕು. ಏನು ಹೋಗ್ಬೇಕು? ನಾವು ಯಾವುದೇ ಕಾರಣಕ್ಕೂ ಇತರೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಆಟ ಆಡೋದಿಲ್ಲ. ಹಳೇ ಮೀಸಲಾತಿ ಏನಿದೆ ಅದನ್ನೇ ಇಟ್ಟುಕೊಂಡು ಹುದ್ದೆಗಳನ್ನ ತುಂಬಿ ಅಂತಕ್ಕಂಥದನ್ನ ನಾವು ಇವತ್ತು ಆಗ್ರಹ ಪಡಿಸ್ತಾ ಇದ್ದೇವೆ. ನಾವು ವಿರೋಧ ಮಾಡೋದಿಲ್ಲ. ನಾವು ಯಾರ ವಿರೋಧಿಗಳು ಅಲ್ಲ. ನಮ್ಮ ಸೋದರ ಸಮುದಾಯ ಹೇಳ್ತಾ ಇದ್ರು, ಅಧ್ಯಕ್ಷರಾಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ, ಶಾಸಕರುಗಳಾಗಿದ್ದಾರೆ, ಸಚಿವರುಗಳಾಗಿದ್ದಾರೆ. ನಾವೆಲ್ಲೂ ಪ್ರಶ್ನೆ ಮಾಡಿಲ್ಲ ಸರ್, ಯಾರನ್ನೂ ಪ್ರಶ್ನೆ ಮಾಡಿಲ್ಲ. ನಾವು ನಮಗೆಷ್ಟೇ ಅವಮಾನ ಆದ್ರೂ ಸಹಿಸ್ಕೊಂಡಿದ್ದೀವಿ. ನಾವ್ ಯಾರ ವಿರುದ್ಧನೂ ಮಾತಾಡಿಲ್ಲ. ನಾವ್ ಯಾರನ್ನೂ ಎಲ್ಲೂ ತಿರಸ್ಕಾರದಿಂದ ನೋಡಿಲ್ಲ ನಾವು. ಹಾಗಾಗಿ ಇವತ್ತು ಏನು ಬಲಗೈ ಸಮುದಾಯ ರಾಜ್ಯಾದ್ಯಂತ ಬಂದಿದೆ, ನಾವು ಇವತ್ತೊಂದು ನಿರ್ಧಾರವನ್ನು ತೆಗೆದುಕೊಂಡು ಹೋಗ್ಬೇಕಾಗಿದೆ. ಅದ್ ಏನ್ ನಿರ್ಧಾರ ಅಂದ್ರೆ 27ನೇ ತಾರೀಕು ಮಾಡು ಇಲ್ಲವೇ ಮಡಿ. 27ನೇ ತಾರೀಕು ಏನ್ ತೀರ್ಮಾನ ತಗೊಳುತ್ತೆ ಸರ್ಕಾರ? ಸರ್ಕಾರ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. 15% 3 ಗುಂಪುಗಳಾಗಿ ಸೀಳಬೇಕು ಅಂದ್ರೆ 17% ಸೀಳೋದಿರ್ಲಿ, 15% ಸೀಳಿದ್ರೆ ಯಾವ ಆಧಾರದ ಮೇಲೆ ಸೀಳ್ತೀರಿ? ವಾಟ್ ಈಸ್ ಎಂಪರಿಕಲ್ ಡಾಟಾ? ಯಾವ ಉದ್ದೇಶ ಇಟ್ಕೊಂಡು ಸೀಳ್ತೀರಿ? ಈ ಸಮುದಾಯವನ್ನ ಒಟ್ಟಿಗಿರ್ಲಿಕ್ಕೆ ನಿಮಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಸಂತೋಷ್ ಹೆಗಡೆ ಅವರು ತಮ್ಮ ತೀರ್ಪಿನಲ್ಲಿ ಬರೀತಾರೆ, ಒಳ ಮೀಸಲಾತಿ ಸಂವಿಧಾನದ ವಿರೋಧಿ ಕೆಲಸ. ಡೋಂಟ್ ಮೇಕ್ ಎ ಪಾಲಿಟಿಕ್ಸ್. ಬಹಳ ಸ್ಪಷ್ಟವಾಗಿ ಸಂತೋಷ್ ಹೆಗಡೆ ಅವರು ಬರೆದಿಟ್ಟಿದ್ದಾರೆ. ಆದರೂ ಅದರ ನಂತರದ ಜಡ್ಜ್ಮೆಂಟ್ ಏನಾಗಿದೆ? ನಿಮ್ಮ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದ್ದೀವಿ, ಮಾಡಿ ಅಂತ ಹೇಳಿದ್ದಾರೆ. ಮಾಡಿ ಅಂತ ಹೇಳ್ಬೇಕಾದ್ರೆ ಯಾವ ರೀತಿ ಮಾಡಬೇಕು? ನಾಗಮೋಹನ್ ದಾಸ್ ಅವರು ಯಾವ ಊರಿಗೆ ಬಂದಿದ್ದಾರೆ, ಯಾವ ಕೇರಿಗೆ ಬಂದಿದ್ದಾರೆ, ಯಾವ ಮನೆಗೆ ಬಂದಿದ್ದಾರೆ ಮಾಹಿತಿ ಇಲ್ಲ. ಇವ್ರು ಮಾಡಿರ್ತಕ್ಕಂಥ ಕೆಲಸ ಏನು ಅಂತ ಸಿದ್ದಯ್ಯ ಸಾಹೇಬ್ರು ಎಲ್ಲ ಅಂಕಿ ಅಂಶ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ನನ್ನ ಜನರಿಗೆ ಬಾಬಾ ಸಾಹೇಬ್ ಹೇಳಿದ್ದಾರೆ, ನನ್ನ ಜನ ಮಣ್ಣಿನಲ್ಲಿ ಸಿಲುಕಿ ಕೊಳತೋಗೋ ಬೀಜ ಅಲ್ವೇ ಅಲ್ಲ. ನನ್ನ ಜನ ಮಣ್ಣಿನೊಳಗಡೆ ಮೊಳಕೆ ಹೊಡಿತಕ್ಕಂಥ ಎಮ್ಮರ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಯಾವತ್ತೂ ಕೊಳತ ಬೀಜ ಆಗೋದಿಲ್ಲ, ಮೊಳಕೆ ಹೊಡಿತಕ್ಕಂಥ ಬೀಜ ಆಗ್ತೇವೆ. ಹಾಗಾಗಿ ಈ ಮೀಸಲಾತಿಯ ವಿಷಯವನ್ನು ಇಟ್ಕೊಂಡು ನಮ್ಮ ಪರಿಶಿಷ್ಟ ಸಮುದಾಯವನ್ನು ವಾಡದು, ಅವರ ಶಕ್ತಿಯನ್ನು ಕುಂದಿಸಿ ಇವ್ರು ಏನೂ ಕೇಳಬಾರ್ದು. ಏನಾರ ಕೇಳಿದ್ರೆ ಎಷ್ಟು ಪರ್ಸೆಂಟ್ ನೀವು ಏನಾರ ಕ್ಲೈಮ್ ಮಾಡಕ್ ಹೋದ್ರೆ ನೀವೆಷ್ಟು ಪರ್ಸೆಂಟು? ನಮ್ಮನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. 60 ಲಕ್ಷಕ್ಕೂ ಹೆಚ್ಚು ಇರತಕ್ಕಂಥ ಈ ಬಲಗೈ ಸಮುದಾಯವನ್ನ, ನಮ್ಮ ಪರಿಯನ್ ಸಮುದಾಯವನ್ನ, ನಮ್ಮ ಮಾಲಾ ಸಮುದಾಯವನ್ನ, ನಮ್ಮ ಅಸ್ಲಾ ನಮ್ಮ ದಕ್ಷಿಣ ಕನ್ನಡದ ಮೊಗೇರ ಎಲ್ಲ ಸಮುದಾಯವನ್ನ ಛಿದ್ರ ಮಾಡಿ ಈ ಸಮುದಾಯವನ್ನ ಕುಗ್ಗಿಸ್ತಕ್ಕಂಥ ಷಡ್ಯಂತ್ರವನ್ನ ನೀವು ಯಾಕೆ ಮಾಡಿದ್ರಿ ಅಂತ ಉತ್ತರ ಹೇಳ್ಬೇಕು ನಾಗಮೋಹನ್ ದಾಸ್. ಅದಕ್ಕೆ ಅವರ ಏನು ಆದೇಶಗಳಿದೆ ಅದನ್ನ ಹಿಡ್ಕೊಂಡು ಕೋರ್ಟ್ಗೆ ಹೋಗ್ಬೇಕು. ಈಗಾಗಲೇ 6 ಪಿಟಿಷನ್ಸ್ ಇದೆ. ನಾಗಮೋಹನ್ ದಾಸ್ ವರದಿಯ ಏನು ಇವತ್ತು ಬಂದಿದೆ ಅದರ ವಿರುದ್ಧ 6 ಪಿಟಿಷನ್ಸ್ ಈಗಾಗಲೇ ಕೋರ್ಟಲ್ಲಿ ಇವೆ. ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಲೇಬೇಕು. ಯಾಕೆಂದ್ರೆ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ. ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ. ದೊಂಬಿದಾಸರು, ಸುಳ್ಳ್ಯಾಕ್ಯಾತರು, ಬುಡುಬುಡುಕಿ ಅವರು ಒಂದು ಮೆಂಬರ್ ಆಗಿಲ್ಲ ಪಾಪ. ಅವರು ಒಂದು ಪಂಚಾಯತಿ ಮೆಂಬರ್ ಆಗಿಲ್ಲ. ಅವರು ಅಂತಹ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ. ನಾವು ಯಾರ ಹಕ್ಕುಗಳನ್ನು ಇದುವರೆಗೂ ಕಿತ್ತುಕೊಂಡಿಲ್ಲ. ಎಲ್ಲ ಸಮುದಾಯವನ್ನು ಒಟ್ಟುಗೂಡಿಸಿ ಜೇನುತುಪ್ಪ ಬೇಕು ಅಂದ್ರೆ ಜೇನ್ನೊಣ ತರ ಇರಬೇಕು ಅಂತಾರೆ ಅಂಬೇಡ್ಕರ್. ಆಗಿ ನಾವು ಜೇನ್ನೊಣದಂಗಿದ್ದೀವಿ. ಜೇನ್ನೊಣಕ್ಕೆ ಕಲ್ಲೊಡಿತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಮುಂದಿನ ದಿನದಲ್ಲಿ ಬೆಲೆ ತೆತ್ತಬೇಕಾಗುತ್ತೆ. ನಮ್ಮ ಜನ ಅಷ್ಟು ದಡ್ರಲ್ಲ.
ನಮ್ಮ ಜನ ಬಹಳ ಬುದ್ಧಿವಂತರಿದ್ದಾರೆ, ಬಹಳ ವಿದ್ಯಾವಂತರಿದ್ದಾರೆ. ಎಲ್ಲ ಸಮುದಾಯದವರು ಈಗ ಬಾಬಾ ಸಾಹೇಬರ ಪುಣ್ಯದಿಂದ ಎಲ್ಲರೂ ವಿದ್ಯಾವಂತರಾಗ್ತಿದ್ದಾರೆ. ಹಾಗಾಗಿ ಒಳ ಮೀಸಲಾತಿಯು ಸಮಾಜವನ್ನ ಒಡೆಯುವ ಕೆಲಸವನ್ನ ಮಾಡೋದು ಬಿಟ್ಟು ನ್ಯಾಯದ ಹೆಸರಲ್ಲಿ, ನಾವು ಸೋಷಿಯಲ್ ಜಸ್ಟಿಸ್ ಅಂತೇನು ಹೇಳ್ತಾ ಇದ್ರಲ್ಲ, ನ್ಯಾಯದ ಹೆಸರಲ್ಲಿ ಸಮುದಾಯವನ್ನ ಒಡಿತಕ್ಕಂಥ ಕೆಲಸವನ್ನ ಮಾಡಬೇಡಿ. ನಾವು ಒಟ್ಟಾಗಿ ಇದ್ದಂಥವ್ರು, ಎಲ್ಲವನ್ನು ಹಂಚ್ಕೊಂಡಂತವ್ರು ಇವತ್ತು ಒಬ್ಬರ ಮೇಲೆ ಒಬ್ರು ಪ್ರವರ್ಗ ಎ ಅಂದ್ರೆ ಪ್ರವರ್ಗ ಬಿ ಮುಖ ನೋಡಕ್ ತಯಾರಿಲ್ಲ, ಪ್ರವರ್ಗ ಬಿ ಅಂದ್ರೆ ಪ್ರವರ್ಗ ಸಿ ಮುಖ ನೋಡ್ತಾ ಇಲ್ಲ. ಯಾರನ್ನು ವಿರೋಧ ಮಾಡೋ ಅವಶ್ಯಕತೆ ನಮಗಿಲ್ಲ. ಬಾಬಾ ಸಾಹೇಬರು ನಮಗೆ, ನಮ್ಮೆಲ್ಲರ ಮಹಾನಾಯಕ ಯಾರಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ನಮ್ಮೆಲ್ಲರ ಸುಪ್ರೀಂ ಹೀರೋ ಅವರು. ಅಂತ ಬಾಬಾ ಸಾಹೇಬರ ವಿಷಯದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಇವತ್ತು ಆ ಸಂವಿಧಾನದ ಮೂಲ ತತ್ವಗಳಿಗೆ ಮಾತಾಡ್ತಾ ಹೇಳ್ತಾ ಇದ್ರು. ಕಂಟೆಂಪ್ಟ್ ಟು ಕಾನ್ಸ್ಟಿಟ್ಯೂಷನ್, ಕಂಟೆಂಪ್ಟ್ ಟು ಕಾನ್ಸ್ಟಿಟ್ಯೂಷನ್ ಅದು ಸುಪ್ರೀಂ ಕೋರ್ಟ್ ಅವ್ರು ಹೇಳಿರೋದು ಎಂಪರಿಕಲ್ ಡಾಟಾ, ಸಮಾಂತರ ಜಾತಿಗಳನ್ನ ಒಟ್ಟುಗೂಡಿಸುವಂತ. ಆದ್ರೆ ಇವರು ಮಾಡಿರ್ತಕ್ಕಂಥದ್ದು ಜಾತಿಗಳನ್ನೇ ಸೆಗ್ರಿಗೇಷನ್ ಮಾಡಿರೋದು. ಹಾಗಾಗಿ ನಮ್ಮೆಲ್ಲ ಹಿರಿಯ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಈಗ ಅವ್ರು ಬಂದ್ರೆ ನಮ್ಮೆಲ್ಲ ನಾಯಕರು ಹೋಗಿ ಕೂತು ಅಲ್ಲಿ ಚರ್ಚೆ ಮಾಡಬೇಕು. 27ನೇ ತಾರೀಕು ಈಗೇನು ಅವರು ತೀರ್ಮಾನ ತಗೋಬೇಕು ಅಂತಿದ್ದಾರೆ, ಆ 27ನೇ ತಾರೀಕು ಯಾವ ಸಮುದಾಯಕ್ಕೂ ಅನ್ಯಾಯ ಆಗಬಾರ್ದು. ಬಡೀರಿ ಚಪ್ಪಾಳೆ, ಯಾಕೆ ಸುಮ್ಮನಿದ್ದೀರಿ? ಎಲ್ಲಾ ಸಮುದಾಯದವ್ರಿಗೂ ಓಟಿನ ಹಕ್ಕು, ನೋಟಿನ ಹಕ್ಕು, ಸೀಟಿನ ಹಕ್ಕು, ಬೂಟಿನ ಹಕ್ಕು, ಕೋಟಿನ ಹಕ್ಕು, ಟಿಪಿ ಹಕ್ಕು, ಜೆಡ್ಪಿ ಹಕ್ಕು, ಎಂಪಿ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಸಮುದಾಯ ಇದು. ಎಲ್ಲಾ ಸಮುದಾಯದವ್ರಿಗೂ ಹಕ್ಕನ್ನ ಕೊಟ್ಟಿರೋದು ನಾವು, ಬರೀ ಕೇವಲ ಎಡಗೈ ಬಲಗೈಗಲ್ಲ. ಇವತ್ತೇನು ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ದೇಶದ ಘನತೆವೆತ್ತ ಪ್ರಧಾನಿಗಳಿದ್ದಾರೆ, ಅವರೆಲ್ಲರೂ ಅಂಬೇಡ್ಕರ್ ಅವರ ಬೆವರಿನ ಋಣದ ಭಿಕ್ಷೆಯಿಂದ ಆಗಿರ್ತಕ್ಕಂಥವ್ರು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಬಾಬಾ ಸಾಹೇಬರ ಕನಸನ್ನ ನುಚ್ಚುನೂರು ಮಾಡಲಿಕ್ಕೆ ಬಿಡಬಾರದು. ಅದಕ್ಕೆ ನಮಗೆ ಅಂಬೇಡ್ಕರ್ ಮೀಸಲಾತಿ ಸಾಕು, ಅಂಬೇಡ್ಕರ್ ಮೀಸಲಾತಿ ಸಾಕು, ಒಳ ಮೀಸಲಾತಿ, ಅಂಬೇಡ್ಕರ್ ಮೀಸಲಾತಿ ಸಾಕು, ಇದು ನಮ್ಮ ಸ್ಲೋಗನ್ ಆಗಬೇಕು. ಯಾಕೆಂದ್ರೆ ಒಟ್ಟಾಗಿದ್ದಾಗಲೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಕ್ ಬಿಡ್ಲಿಲ್ಲ. ನಮ್ಮ ಮುಂದೆ ಬಸಲಿಂಗಪ್ಪ ಇಲ್ಲ, ನಮ್ಮ ಮುಂದೆ ಬೀರಾಚಯ್ಯನವ್ರು ಇಲ್ಲ, ನಮ್ಮ ಮುಂದೆ ರಂಗನಾಥ್ ಸಾಹೇಬ್ರಿಲ್ಲ, ನಮ್ಮ ಮುಂದೆ ವಿ ಶ್ರೀನಿವಾಸ ಪ್ರಸಾದ್ ಇಲ್ಲ, ನಮ್ಮ ಮುಂದೆ ನಮ್ಮ ಮಹಾನಾಯಕರುಗಳಿಲ್ಲ. ಎಲ್ಲರನ್ನು ಮುಗಿಸಾಯ್ತು, ಎಲ್ಲರನ್ನು ಮುಗಿಸಾಯ್ತು. ನಾವು ಮುಂದಕ್ಕೆ ನಾವೇನು ದಡ್ರಲ್ಲ, ನಾವು ಒಗ್ಗಟ್ಟಾಗಿದ್ರೆ ಮಾತ್ರ ಕೇಳಲಿಕ್ಕೆ ಅರ್ಹರು, ಇಲ್ಲ ಅಂದ್ರೆ ನಮ್ಮನ್ನು ಮುಗಿಸ್ಬಿಡ್ತಾರೆ. ಅದಕ್ಕೆ ಈ ಒಂದು ಷಡ್ಯಂತ್ರ, ಈ ಷಡ್ಯಂತ್ರನ ಭೇದಿಸ್ಲಿಕ್ಕೋಸ್ಕರವಾಗಿಯೇ ನಮ್ಮ ಜನ ಬೀದರಿಂದ ಇಲ್ಲಿವರೆಗೂ ಯಾಕೆ ಬಂದಿದ್ದಾರೆ ಅಂದ್ರೆ, ನಾವ್ಯಾವತ್ತೂ ಸಹ ಅಂಬೇಡ್ಕರ್ ಅವರ ಕನಸನ್ನ ಯಾವತ್ತೂ ಭಗ್ನಗೊಳಿಸಲ್ಲ. ನಾವು ನಮ್ಮ ಸಮುದಾಯ ಎಷ್ಟು ತ್ಯಾಗ ಮಾಡಿದೆ ಸರ್, ಎಷ್ಟು ತ್ಯಾಗ ಮಾಡಿದೆ. 5 ಜನ ಮಹಾನಾಯಕರು ನಮ್ಮ ಸಮುದಾಯದವರು ತ್ಯಾಗ ಮಾಡಿದ್ದಾರೆ. 3 ಗಂಟೆ ಉತ್ತರ ಕೊಡ್ತಾ ಇದಾರಂತ ಅಧಿವೇಶನದಲ್ಲಿ ಉತ್ತರ ಕೊಟ್ಟು 3 ಗಂಟೆಗೆ ಬರ್ತೀವಿ ಅಂತ ಹೇಳಿದಾರೆ. ಹೊಡೀರಿ ಚಪ್ಪಾಳೆ. 3 ಗಂಟೆ ಆದ್ರೆ 5 ಗಂಟೆ ಆದ್ರೂ ಸರಿ, 5 ಗಂಟೆ ಆದ್ರೂ ನಾವೇನು ಹೋಗಂಗಿಲ್ಲ, 5 ಗಂಟೆ ಆದ್ರೂ ಹೋಗಂಗಿಲ್ಲ, ಬರ್ಬೇಕಿಲ್ಲಿ ಅಂತ ನಮ್ಮ ಆಗ್ರಹ ಇದೆ ಬಂಧುಗಳೇ. ಹಾಗಾಗಿ ಸರ್ಕಾರಕ್ಕೆ ಮನವಿಯನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರು, ಹಿರಿಯ ನಾಯಕರು ಹೋಗ್ತಾರೆ, ನಾವಂತೂ ಹೋಗಲ್ಲ. ನಾವು ನಿಮ್ಮ ಜೊತೆಲೇ ಇರ್ತೇವೆ. ನಮ್ಮ ನಾಯಕರು ಹೋಗ್ಲಿ, ನಮ್ಮ ನಾಯಕರು ಹೋಗಿ ಪಕ್ಷ ಅದಕ್ಕೆ ಇಲ್ಲೇ ಕೂರಿಸ್ಕೊಂಡಿವಿ. ನಾವು ಎಲ್ಲ ಪಕ್ಷದವ್ರು ಹೋಗ್ಬೇಕು ಅಲ್ಲಿಗೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ನಮಗೆ ಹೇಳಿಸ್ಬೇಕು. ಏನ್ ಹೇಳಿಸ್ಬೇಕು? ನಾವು ಯಾವುದೇ ಕಾರಣಕ್ಕೂ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡಲ್ಲ, ಅಂಬೇಡ್ಕರ್ ಅವರ ಕನಸನ್ನ ನಾವು ಯಾವತ್ತೂ ಭಗ್ನ ಮಾಡಲ್ಲ. ನಾವು ಎಲ್ಲಾ ಸಮುದಾಯವನ್ನ ಸಮಾಂತರವಾಗಿ ನೋಡ್ತೇವೆ.
ಯಾಕೆಂದ್ರೆ ಈ ಸಮುದಾಯ ಏನಿವತ್ತು ಹಾಡ್ ನೋಡಿದ್ರಲ್ಲ ನೀವು, ಈ ಸಮುದಾಯ ಏನಿದೆ ತ್ಯಾಗ, ಮಮತೆ, ಪ್ರೀತಿ, ಪ್ರಜಾಪ್ರಭುತ್ವವನ್ನು ಜೀವನವಾಗಿ ಉಸಿರಾಗಿಟ್ಕೊಂಡಂತ ಸಮುದಾಯ ಇದು. ಪ್ರಜಾಪ್ರಭುತ್ವದ ಕನಸುಗಳನ್ನ ನನಸು ಮಾಡಿದಂತ ಸಮುದಾಯ ಇದು. ಇಂಥ ಸಮುದಾಯಕ್ಕೆ ನೀವು ತೆಗೆದುಕೊಂಡು ಹೋಗಿ ರೋಸ್ಟರ್ನಲ್ಲಿ 9 ಕೂರಿಸಿದ್ರೆ ಈ ಸಮುದಾಯ ಕತೆ ಏನಾಗಬೇಕು? ಹಾಗಾಗಿ ರೋಸ್ಟರ್ಗಳನ್ನ ಸರಿ ಮಾಡಬೇಕು ಅಂದ್ರೆ ನಮ್ಮ ನಾಯಕರು ಸಮ್ಮುಖದಲ್ಲಿ ಆಗ್ಬೇಕು. ನಮ್ಮ ಪಕ್ಷಾತೀತವಾದಂತ ನಾಯಕರು ಇದ್ದಾರೆ ಇಲ್ಲಿ, ಅವ್ರನ್ನೂ ಕೂರಿಸ್ಕೋಬೇಕು ರೋಸ್ಟರ್ ಮಾಡುವಾಗ. ನಿಮ್ ಇಷ್ಟ ಬಂದಂಗೆ ರೋಸ್ಟರ್ ಮಾಡಕ್ ಆಗಲ್ಲ. ನಿಮ್ ಇಷ್ಟ ಬಂದಂಗೆ ಮಾಡ್ಲಿಕ್ಕೆ ಮಾಡಿ ಇವತ್ತು 31 ಜಿಲ್ಲೆ ನಮ್ಮ ಜನ ಇವತ್ತು ಬೀದಿಗೆ ಬಂದಿದ್ದಾರೆ. 31 ಜಿಲ್ಲೆಯವರು ಬೀದಿಗೆ ಬಂದಿದ್ದಾರೆ. ಆದ್ರೆ ನಮಗೊಂದು ಉತ್ತರ ಕೊಡಬೇಕು. ಏನದು? ಕ್ಯಾಬಿನೆಟ್ ನೋಟ್ ಶೀಟ್ ಅಲ್ಲಿ ಪ್ರವರ್ಗ ಎ ಇದ್ದಂತ ನಾವು ಕ್ಯಾಬಿನೆಟ್ ನ ಮುಂದೆ ಓದ್ತಕ್ಕಂಥ ಸಂದರ್ಭದಲ್ಲಿ ಪ್ರವರ್ಗ ಬಿ ಹೆಂಗಾಯಿತು? ಇದಕ್ಕೆ ಉತ್ತರವನ್ನ ಕೊಡಬೇಕು. ಇದಕ್ಕೆ ಉತ್ತರವನ್ನ ಕೊಡ್ಲಿಲ್ಲ ಅಂದ್ರೆ ಮುಂದೆ ಸಮಸ್ಯೆಯನ್ನ ಎದುರಿಸಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಈ ಒಂದು ಪ್ರವರ್ಗ ಬಿ ನಮ್ಗೆ ಹೇಗಾಯ್ತು, ಯಾಕೆ ಪ್ರವರ್ಗ ಬಿಗ್ ಸೇರಿಸಿದ್ರಿ ನಮ್ಗೆ ಅಂತಕ್ಕಂಥ ಉತ್ತರವನ್ನ ಸಚಿವ ಸಂಪುಟ ಕ್ಯಾಬಿನೆಟ್ ನಲ್ಲಿರ್ತಕ್ಕಂಥ ಸೆಕ್ರೆಟರಿಗಳು ಯಾರಿದ್ರು ಅವರು ಹೇಳಬೇಕು ನಮಗೆ. ಆ ಉದ್ದೇಶಕ್ಕೆ ಇಲ್ಲಿ ನಾವು ಕಾಯ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಈ ಸಮುದಾಯವನ್ನ ಬಿ ಕ್ಯಾಟಗರಿಯಲ್ಲಿ ಹಾಕಿದ್ರೆ, ಈ ಸಮುದಾಯವನ್ನೇನಾದ್ರೂ ಬಿ ಕ್ಯಾಟಗರಿಯಲ್ಲಿ ಹಾಕಿದ್ರೆ ನೀವು ನಿಜವಾಗ್ಲೂ ಸಂವಿಧಾನದ ವಿರೋಧಿಗಳು, ಸಾಮಾಜಿಕ ನ್ಯಾಯದ ವಿರೋಧಿಗಳಾಗ್ತೀರಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇನ್ನೂ ಮುಂದೆ ಹೋಗಿ ಸನ್ಮಾನ್ಯ ಸಚಿವರುಗಳಲ್ಲಿ ಕೇಳ್ಕೊಳ್ಳೋದು, ಅನ್ಟಚಬಲ್, ಟಚಬಲ್, ಟಚಬಲ್, ಅನ್ಟಚಬಲ್. ನಾವು 2 ಸಮುದಾಯದವರು ಊರಿಂದ ಆಚೆ ಇದ್ದೀವಿ. 2 ಸಮುದಾಯದವರು ಊರಿಂದ ಆಚೆ ಇದ್ದೀವಿ. ಎಡಗಾಲನ್ ಚಪ್ಪಲಿ, ಬಲಗಾಲನ್ ಚಪ್ಪಲಿ ಏನೇನು ಒಳಗೆ ತಕೊಂಡು ಹೋಗಿಲ್ಲ. 2 ಚಪ್ಪಲಿಗಳನ್ನು ಈಚೆ ಬಿಟ್ಟಿರೋದು. ನಮ್ಮ 2 ಸಮುದಾಯನೂ ಈಚೆ ಇರೋದು. ಹಾಗಾಗಿ ಅಸ್ಪೃಶ್ಯ ಸಮುದಾಯವನ್ನು ಒಂದು ಗುಂಪು ಮಾಡಿ, ಸ್ಪಷ್ಟ ಸಮುದಾಯವನ್ನು ಒಂದು ಗುಂಪು ಮಾಡಿ ನೀವು ಮೀಸಲಾತಿಯನ್ನು ಕೊಟ್ರೆ ನಾವು ಯಾವುದೇ ಅಭ್ಯಂತರ ಮಾಡೋದಿಲ್ಲ. ನಾವು ಜೊತೆಯಲ್ಲಿ ಇರ್ತೇವೆ, ಯಾವಾಗಲೂ ನಾವು ಜೊತೆಯಲ್ಲಿ ಇರ್ತೇವೆ. ಪ್ರವರ್ಗ ಏನಲ್ಲಿ ಮದರ್ ಆಫ್ ದಿ ಕಮ್ಯುನಿಟಿ, ನಾವು ಮೆಜಾರಿಟಿ ಇರ್ತಕ್ಕಂಥವ್ರು ಅಸ್ಪೃಶ್ಯರು, ಮೂಲ ಅಸ್ಪೃಶ್ಯರು ಪ್ರವರ್ಗ ಏನಲ್ಲಿ ಇರ್ತಕ್ಕಂಥ ಕೆಲಸ ಮಾಡಬೇಕು. ಪ್ರವರ್ಗ ಬಿ ನಲ್ಲಿ ಅವ್ರು ಏನು ಇನ್ನು ಇತರೆ ಜಾತಿಗಳಿದೆ ಅವ್ರನ್ನ ನೀವು ಇಡ್ರಿ, ನಾವೇನು ಯಾವುದು ಆಕ್ಷೇಪಣೆ ಮಾಡೋದಿಲ್ಲ. ಆದ್ರೆ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ, ಪ್ರವರ್ಗ ಡಿ ಮಾಡಿ ನಮ್ಮ ನಾಯಕರುಗಳ ಕತೆ ಏನು? ನಮ್ಮ ಸಚಿವರು ಯಾರಿಗ್ ಲೀಡ್ರು? ಇದು ಬಹಳ ಆಘಾತಕಾರಿ ವಿಷಯ ಇದೆ ಬಂಧುಗಳೇ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಯೋಚನೆ ಮಾಡ್ಬೇಕು. ಮೀಸಲಾತಿ ವಿಷಯ ಒಂದು ಸಮುದಾಯದಲ್ಲ, ಮೀಸಲಾತಿ ವಿಷಯ 101 ಸಮುದಾಯಕ್ಕೆ ಸಂಬಂಧಪಟ್ಟಂತದ್ದು. ಹಾಗಾಗಿ 101 ಸಮುದಾಯಕ್ಕೂ ಅನ್ಯಾಯ ಆಗಬಾರ್ದು ಅಂತೇಳಿ ನಾವೆಲ್ಲ ನಾಯಕರುಗಳು, ನಮ್ಮೆಲ್ಲ ಬುದ್ಧಿಜೀವಿಗಳು, ನಮ್ಮೆಲ್ಲ ವಿಚಾರವಂತರು ಈ ಒಂದು ಸಭೆಯನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳವರು ಉತ್ತರ ಹೇಳ್ತಾ ಇದ್ದಾರಂತಲ್ಲಿ ಸದನದಲ್ಲಿ. ಉತ್ತರವನ್ನು ಮುಗಿಸಿ ಅವರು ಯಾರು ಸಚಿವರುಗಳು ಬರ್ತಾರೆ, ನಮ್ಮ ಪೊಲೀಸ್ ಇಲಾಖೆಯವರು, ದಯಮಾಡಿ ಸರ್ ಬೇಗ ಹೋಗ್ಬೇಕು, ಪೊಲೀಸ್ನವರು ಹೇಳ್ಬಿಡಿ ಅವ್ರಿಗೆ ಬೇಗ ಹೋಗಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬರಬೇಕು ಮತ್ತು ಸಚಿವರುಗಳನ್ನ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದು ನಮಗೆ ಸಾಮಾಜಿಕ ನ್ಯಾಯವನ್ನ ಕೊಡಿಸ್ಲೇಬೇಕು. ಸಂವಿಧಾನ ಉಳಿಬೇಕು. ಬಾಬಾ ಸಾಹೇಬ್ರು ಹೇಳ್ತಾರೆ, ಸಂವಿಧಾನ ಉಳಿದ್ರೆ ನಾವು ಉಳಿತೇವೆ. ಸಂವಿಧಾನ ಅಂದ್ರೇನು? ಎಲ್ಲರನ್ನು ಒಳಗೊಳ್ಳುವಿಕೆ, ಇನ್ಕ್ಲೂಸಿವ್ನೆಸ್ ಅದು. ಹಾಗಾಗಿ ಇಂಥ ಭದ್ರವಾಗಿರ್ತಕ್ಕಂಥ ಸಂವಿಧಾನದ ಆಶಯದಲ್ಲಿ ನಾವೆಲ್ಲ ಬದುಕಬೇಕಾಗಿದೆ ಬಂಧುಗಳೇ. ಈ ಒಂದು ಮೀಸಲಾತಿ ವಿಷಯದಲ್ಲಿ ಹಲವಾರು ಜನ ಕೈ ಹಾಕ್ತಾ ಇದ್ದಾರೆ, ಹಲವಾರು ಜನ ಇದಕ್ಕೆ ಇನ್ವಾಲ್ವ್ ಆಗ್ತಿದ್ದಾರೆ. 2 ಸಮುದಾಯಗಳು ಪ್ರಬಲವಾಗ್ಬಿಡ್ತವೆ ಅಂತೇಳಿ ಬಹಳ ಭಯ ಬಿದ್ದು ಹಲವಾರು ಜನ ಇದಕ್ಕೆ ಕೈಯನ್ನು ಹಾಕ್ತಾ ಇದ್ದಾರೆ. ದಯಮಾಡಿ ಅದನ್ನು ನಾವು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಒಳ ಮೀಸಲಾತಿ ಇಬ್ರು ಕೂತ್ಕ ಬಗೆಹರಿಸ್ಕೊಳ್ಳೋಣ. ನಮ್ಮ ನಾಯಕರುಗಳು, ಅವ್ರ ನಾಯಕರುಗಳು ಕೂತ್ಕೊಳ್ಳಿ,
ಒಂದ್ ಸಭೆ ಮಾಡ್ಲಿ, ಆ ಸಭೆಯಲ್ಲಿ ಏನ್ ತೀರ್ಮಾನ ತಗೊಳ್ತಾರೆ ನಾವೆಲ್ಲ ಒಪ್ಕೊಳ್ಳೋಣ. ಆದ್ರೆ ಬೇರೆಯವ್ರಿಗೆ ಏನು ಕೆಲಸ ಇಲ್ಲಿ? ಒಳ ಮೀಸಲಾತಿ ವಿಷಯದಲ್ಲಿ ಬೇರೆಯವರು ತಲೆ ಹಾಕ್ತಿದ್ದಾರೆ, ಅವ್ರಿಗೇನು ಕೆಲಸ ಇಲ್ಲಿ? ಯಾರೇ ಆಗ್ಲಿ ಅವರು, ಹೆಸರು ಹೇಳೋದು ಬೇಡ. ನಾವು ಅಣ್ಣ ತಮ್ಮಂದಿರ ವಿಷಯದಲ್ಲಿ ಇನ್ನೊಬ್ಬರಿಗೇನು ಕೆಲಸ? ಇನ್ನೊಬ್ಬರಿಗೇನು ಕೆಲಸ ಇಲ್ಲಿ? ನಾವು ಯೋಚನೆ ಮಾಡ್ತೀವಿ, ನಾವು ಹಂಚ್ಕೊಳ್ತೀವಿ. ನಾವು ಊರಿಂದ ಆಚೆ ಇರ್ತಕ್ಕಂಥವ್ರು, ನಮ್ಮನ್ನೇನು ಒಳಗೆ ಬಿಟ್ಕೊಂಡಿಲ್ಲ ನೀವು. ನಮ್ಮಿಬ್ಬರ ಮಧ್ಯ ನಿಮ್ಮದೇನು? ಹಾಗಾಗಿ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಹೊಡೆದಿ ಚಪ್ಪಾಳೆ, ಇನ್ನೊಬ್ರು ಇದಕ್ಕೆ ತಲೆ ಹಾಕ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅಣ್ಣ ತಮ್ಮಂದಿರ ವಿಷಯದಲ್ಲಿ ಇನ್ನೊಬ್ಬರಿಗೆ ಅವಕಾಶ ಕೊಡೋದಿಲ್ಲ ನಾವು. ಯಾಕೆ ಅಂದ್ರೆ ನೀವು ಪದೇ 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 ಅರ್ಜಿಯನ್ನ ಕೊಟ್ಟಿದ್ದೀರಿ. ಕಮಿಷನ್ ಅನ್ನ ಭೇಟಿ ಮಾಡಿ ಅರ್ಜಿ ಕೊಟ್ಟಿದ್ದೀರಿ. ನಿಮಗೇನು ಕೆಲಸ? ನಿಮ್ಗೆ ಯಾಕೆ ಬೇಕಿದು? ಏನ್ ನಮ್ಮನ್ನು ಒಳಗೆ ಸೇರಿಸ್ಕೊಂಡಿದ್ರೆ ನೀವು? ನಿಮಗೇನು ಕೆಲಸ? ಹಾಗಾಗಿ ಈ ಒಳ ಮೀಸಲಾತಿ ವಿಷಯದಲ್ಲಿ ಅಣ್ಣ ತಮ್ಮಂದಿರ ಪಾಲು ತಗೊಳ್ಳೋದು ನಮ್ಮ ನಾಯಕರುಗಳು ಗೊತ್ತಿದೆ, ಅವ್ರು ಮಾಡ್ತಾರೆ. ಪಕ್ಷಾತೀತವಾಗಿ ಕೂತ್ಕೊಂಡು 27ನೇ ತಾರೀಕು ಏನ್ ಕ್ಯಾಬಿನೆಟ್ ನಲ್ಲಿ ಡಿಸೈಡ್ ಮಾಡ್ತೀನಿ ಅಂತಿದ್ದೀರಿ, ಯಾವುದೇ ಕಾರಣಕ್ಕೂ ಡಿಸೈಡ್ ಮಾಡಕ್ ಆಗಲ್ಲ 27ನೇ ತಾರೀಕು. ಯಾಕೆ ಅಂದ್ರೆ ಆ ತರದ ಡಿಸೈಡ್ ಅನ್ನ ಮಾಡ್ಲಿಕ್ಕೆ ನಾವು ಸುಮ್ಮನೆ ಕೂರೋ ಜನ ಅಲ್ಲ. ನಾವ್ಯಾವತ್ತೂ ಸುಮ್ಮನೆ ಕೂರೋ ಜನ ಅಲ್ಲ. ಈಗೇನಾಗಿದೆ, ನಮ್ಮ ಕೈಯಲ್ಲಿ ತಲವಾರಿಲ್ಲ. ಯಾಕೆ ಅಂದ್ರೆ ತಲವಾರು ಪ್ರಜಾಪ್ರಭುತ್ವದಲ್ಲಿ ಬರೋದಿಲ್ಲ. ನಮ್ಮ ಕೈಯಲ್ಲಿ ಬಾಬಾ ಸಾಹೇಬರು ಪೆನ್ ಕೊಟ್ಟಿದ್ದಾರೆ. ಬಾಬಾ ಸಾಹೇಬರು ಪೆನ್ ಕೊಟ್ಟಿದ್ದಾರೆ. ನೋಡಿ, ಲಾಸ್ಟ್ ಅಲ್ಲಿ ನಾವು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ, ನೀವೇನಾದ್ರೂ ನಮಗೆ, ನಾವೆಲ್ಲರೂ ಸೇರಿ ನಿಮಗ್ ಪೆನ್ ಕೊಟ್ಟಿದ್ದೇವೆ, ನಾವೆಲ್ಲ ಸೇರಿ ನಿಮಗ್ ಪೆನ್ ಕೊಟ್ಟಿದ್ದೇವೆ. ನೀವೇನಾದ್ರೂ ಅನ್ಯಾಯ ಮಾಡಿದ್ರೆ ನಮ್ ಪೆನ್ನ ನಾವೇ ಕಿತ್ಕೊಳ್ತೇವೆ, ಸೈನ್ ಹಾಕೋ ಜಾಗಕ್ಕೆ ನಾವೇ ಹೋಗ್ತೇವೆ. ಯಾವ ಕಾರಣಕ್ಕೂ ನಿಮಗ್ ಬಿಡೋದಿಲ್ಲ ನಾವು. ಈ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಗಂಭೀರವಾಗಿ ಕೊಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವವಾದಿಗಳಾಗಿ ನಾವು ಇಲ್ಲಿವರೆಗೂ ಬಹಳ ಘನತೆಯಿಂದ ಬದುಕಿದ್ದೇವೆ. ಬಾಬಾ ಸಾಹೇಬ್ ಹೇಳ್ತಾರೆ, ಸ್ವಾಭಿಮಾನ ಮತ್ತು ಘನತೆಗೆ ಚ್ಯುತಿ ಬಂದ್ರೆ ನಿಮ್ಮ ತಾಯಿ ಹೊಟ್ಟೆಯಲ್ಲೇ ಸಾಯಿರಿ ಅಂತಾರೆ ಅಂಬೇಡ್ಕರ್. ನಾವು ಆ ತರದ ಘನತೆ ಗೌರವಕ್ಕೆ ಚ್ಯುತಿ ತಂದಿಲ್ಲ. ಅಂಬೇಡ್ಕರ್ ಅವರ ವಂಶಸ್ಥರಾಗಿ ಯಾರ ಹಕ್ಕನ್ನು ಕಿತ್ಕೊಂಡಿಲ್ಲ. ಅವರು ಜಾಸ್ತಿ, ನನಗನ್ನಿಸ್ತದೆ, ಸಮಾಜ ಕಲ್ಯಾಣ ಇಲಾಖೆ ಒಳಗಡೆ ಒಂದು 6,000 ಜನ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಬಹಳ ಸಂತೋಷ ನಮ್ಗೆ. ಆದ್ರೆ ಈ ಸಮುದಾಯದವರು ಎಷ್ಟು ಹೋಗಿದ್ದಾರೆ ಅಂದ್ರೆ, ಈ ಸಮುದಾಯದವರು ಕೇವಲ ಒಂದು 300 ಚಿಲ್ಲರೆ ಮಾತ್ರ ಹೋಗಿದ್ದಾರೆ. ನಾವೆಲ್ಲೂ ಏನು ಪ್ರಶ್ನೆ ಮಾಡಿಲ್ಲ, ನಾವ್ಯಾವುದನ್ನು ಕೇಳಲಿಲ್ಲ. ಹಾಗಾಗಿ ನಮ್ಮೆಲ್ಲರ ಉದ್ದೇಶ ಒಂದೇ, ಸಮಾಜವನ್ನು ಒಡೆಯುವ ಕೆಲಸ ಮಾಡೋದಿಲ್ಲ. ಜಲ್ಲಿ ಬೇರೆ, ಮರಳು ಬೇರೆ, ಸಿಮೆಂಟ್ ಬೇರೆ, ಕಬ್ಬಣ ಬೇರೆ, ನೀರು ಬೇರೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜಲ್ಲಿ, ಮರಳು, ಸಿಮೆಂಟ್, ಕಬ್ಬಣ ಬೇರೆ ಬೇರೆ ಆದ್ರೆ ಕಾಂಕ್ರೀಟ್ ಆಗೋದಿಲ್ಲ. ಕಾಂಕ್ರೀಟ್ ಆಗೋದಿಲ್ಲ. ಕಾಂಕ್ರೀಟ್ ಆಗಿ ಅಂತ ಅಂಬೇಡ್ಕರ್ ಹೇಳಿರೋದು. ಇವರು ಕಾಂಕ್ರೀಟ್ ಮಾಡಬಾರದು ಅಂತ ಜಲ್ಲಿ ಬೇರೆ, ಮರಳು ಬೇರೆ, ಸಿಮೆಂಟ್ ಬೇರೆ, ಕಬ್ಬಣ ಬೇರೆ ಮಾಡ್ತಿದ್ದಾರೆ. ಅದಕ್ಕೆ ಕಾಂಕ್ರೀಟ್ ಮಾಡಕ್ ಬಿಡದೇ ಇರೋರು ಯಾರು ಅಂದ್ರೆ, ಯಾರಿಗೆ ಹಕ್ಕು ಮತ್ತು ಅಧಿಕಾರಗಳು ಅವ್ರ ಕೈಲೇ ಇತ್ತಲ್ಲ ಅವ್ರಿಗೆ ಭಯ, ಕಿತ್ಕೊಂಡ್ಬಿಡ್ತಾರೆ ಇವರು ಅಂತ. ಹಾಗಾಗಿ ನಾವು ಈ ಒಂದು ವೇದಿಕೆಯಿಂದ ಆಗ್ರಹ ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಹಿರಿಯ ಚೇತನಗಳು ಇಲ್ಲಿ ಬಂದು ಸೇರಿದ್ದಾರೆ. ಹಿರಿಯ ಸಚಿವರುಗಳು, ಹಾಲಿ ಶಾಸಕರು, ಮಾಜಿ ಶಾಸಕರುಗಳು ಬಂದು ಕೂತಿದ್ದಾರೆ. ಈ ಒಂದು ವೇದಿಕೆ ಮುಖಾಂತರವಾಗಿ ಸ್ಪಷ್ಟವಾದಂತ ಸಂದೇಶ, ಬೆಂಗಳೂರಿನಲ್ಲಿ 10 ಲಕ್ಷ ಪರ್ಯರಿದ್ದಾರೆ. ಪರ್ಯನ್ ಜಾತಿಯವರು 10 ಲಕ್ಷ. ಆ 10 ಲಕ್ಷ ಇರ್ತಕ್ಕಂಥ ಪರ್ಯನ್ ಜಾತಿಯನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಬೇರೆ ಸಮುದಾಯಕ್ಕೆ ಹಾಕ್ಬಿಟ್ರೆ ಇದು ವೈಜ್ಞಾನಿಕ ವರದಿನ? ಯಾವ ರೀತಿ ವೈಜ್ಞಾನಿಕ ವರದಿ ಆಗುತ್ತೆ? ಕಸ ಹೊಡೆಯಕ್ಕೆ ಬಂದಿರೋರು ತಮಿಳುನಾಡಿನ ಪರ್ಯನ್ ಜಾತಿಯವರು, ಇಲ್ಲಿ ಪರ್ಯ KGF ಅಲ್ಲಿ ಒಂದು 1 ಲಕ್ಷದ ಮೇಲೆ ಅವ್ರನ್ನ ತಗೊಂಡೋಗ್ ಅವ್ರು, ಎಸ್ ವೆರಿ ಗುಡ್, 10 ಲಕ್ಷ.
ಗುಡ್. 10 ಲಕ್ಷ ನಮ್ಮ ರಾಮಕ್ಕ ಅವ್ರು ಬಂದಿದ್ದಾರೆ, ಇರ್ಲಿ ಬರ್ಲಿ. 10 ಲಕ್ಷ ಇರ್ತಕ್ಕಂಥ ಈ ಜಾತಿಯನ್ನ ತೆಗೆದುಕೊಂಡು ಹೋಗಿ ನೀವು ಬೇರೆ ಜಾತಿಗೆ ಹಾಕಿದ್ರೆ ನಿಮ್ಗೆ ಯಾರಿಗೆ ಹಕ್ಕು ಕೊಟ್ಟವರು? ನಿಮ್ಗೆ ಯಾರು ಇದನ್ನು ಹೇಳಿದವರು? ಟರ್ಮ್ಸ್ ಅಂಡ್ ಕಂಡೀಷನ್ ಏನು ನಿಮ್ಗೆ? ಹಾಗಾಗಿ ನ್ಯಾಯಾಧೀಶರು ಈ ಕೆಲಸವನ್ನ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ದಯಮಾಡಿ ಇಲ್ಲಿ ಈ ಕಡೆ ಇರ್ತಕ್ಕಂಥವ್ರು ಯಾರು ಮಾತಾಡಬಾರ್ದು. ಪೊಲೀಸ್ ಇಲಾಖೆಯವರು ದಯಮಾಡಿ ಮೆಸೇಜ್ ಕಳಿಸಿ. ನಮ್ಮ ಜನ ಬೀದರಿಂದ ನಗರದವರೆಗೂ ಬಂದು ಕೂತಿದ್ದಾರೆ. ಇವರಿಗೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಆಶೆ ಇದೆ. ಈ ಒಂದು ಒಳ ಮೀಸಲಾತಿಯ ಒಳಸಂಚನ್ನು ಇಟ್ಟುಕೊಂಡು ನಮಗೆ ಮೋಸ ಮಾಡಲಿಕ್ಕೆ ನಾವು ಯಾವತ್ತೂ ತಯಾರಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭಕ್ಕೆ ಹೇಳ್ತಾ, ಇವತ್ತೇನು ನಾಡಿನಾದ್ಯಂತ ಬಂದಿರತಕ್ಕಂಥ ಜನ ನಿರೀಕ್ಷೆ ಪಟ್ಕೊಂಡು ಬಂದಿದ್ದಾರೆ. ನಮ್ಮ ಸಮುದಾಯದವರು ಕರೆದಿದ್ದಾರೆ, ನಮ್ಗೆ ಅನ್ಯಾಯ ಆಗಿದೆ, ನಮಗೆ ನೋವಾಗಿದೆ. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಆಯ್ತಾ ಇಲ್ಲ, ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ, MBBS ಅಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ, ಇಂಜಿನಿಯರಿಂಗ್ ಸೀಟ್ಗಳಲ್ಲಿ ತೊಂದರೆ ಆಗ್ತಾ ಇದೆ. ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ, ಅದನ್ನ ಮಾನ್ಯ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ. ಕ್ಯಾಬಿನೆಟ್ ನೋಟ್ ಸೀಟಲ್ಲಿ ಸುತ್ತೋಲೆ ಹೊಡಿಸಿದಿರಿ. ಎಲ್ಲಾ ಯೂನಿವರ್ಸಿಟಿಗಳ ಆದೇಶಗಳನ್ನ ವಿತ್ಡ್ರಾ ಮಾಡಿಕೊಂಡು ತಕ್ಷಣದಲ್ಲೇ ಸುತ್ತೋಲೆನ ಇವತ್ತು ಕ್ಯಾನ್ಸಲ್ ಮಾಡಿ, ಇವತ್ತೇನು ಹಳೆ ಮೀಸಲಾತಿದೆ ಅದನ್ನ ಜಾರಿ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ನೀವು ಕಾಯಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಹಿತದೃಷ್ಟಿ ಆಗಿರುವುದರಿಂದ ಬಂಧುಗಳೇ, ಇವತ್ತು ಏನು ಪರಿಶಿಷ್ಟ ಸಮುದಾಯಕ್ಕೆ ಕಾಯಂ ಜಾತಿ ಪ್ರಮಾಣ ಪತ್ರವನ್ನು ಏನು ಕೊಟ್ಟಿದ್ದಾರೆ ಅವನ್ನ ಪರಿಗಣಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಆದ್ರೆ ಅದು ತಗೊಳ್ತಾ ಇಲ್ಲ, ತಂತ್ರಾಂಶ ತಗೊಳ್ತಾ ಇಲ್ಲ. ಹಾಗಾಗಿ ವಸತಿ ಶಾಲೆಯ ನಮ್ಮ ವಿದ್ಯಾರ್ಥಿಗಳು ಜನರಲ್ ಕ್ಯಾಟಗರಿಗೆ ಹೋಗಿದ್ದಾರೆ. ಎಂತ ವಿಪರ್ಯಾಸ ಇದು! ಕೆಸೆಟ್ ಅಲ್ಲಿ ಎಷ್ಟು ಅನ್ಯಾಯ ಆಗಿದೆ, ವಿಶ್ವವಿದ್ಯಾಲಯದಲ್ಲಿ ಕೆಸೆಟ್ಗೆ ಎಷ್ಟು ಅನ್ಯಾಯ ಆಗಿದೆ. ನಮ್ಮ ವಿದ್ಯಾರ್ಥಿಗಳು ಒಳಗಡೆ ಹೋಗಕ್ಕಾಗಿಲ್ಲ. ಇಂಥ ಎಡವಟ್ಟುಗಳನ್ನ ಸರ್ಕಾರದ ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ವಿಶ್ವವಿದ್ಯಾಲಯಗಳಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಹಿಡಿದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಹಿಡಿದು ಎಲ್ಲ ವಿಶ್ವವಿದ್ಯಾಲಯಗಳ ರೆಕ್ರೂಟ್ಮೆಂಟ್ಗಳೇನಿದೆ ಅದನ್ನೆಲ್ಲವನ್ನು ತಡೆ ಹಿಡಿಬೇಕು ಅಂತೇಳಿ ನಾವು ಈಗಾಗಲೇ ಈಗ ಬಂದು ಹೇಳ್ಬೇಕು. ಅವ್ರಿಲ್ಲಿ ಸುತ್ತೋಲೆ ಹೊಡಿಸ್ಬೇಕು. ಈಗ ಏನು ಸುತ್ತೋಲೆ ಹೊಡಿಸಿದ್ರು ಆ ಸುತ್ತೋಲೆನ ಹಿಂಪಡೆದು ಯಾವುದೇ ಕಾರಣಕ್ಕೂ ಹಳೆ ಮೀಸಲಾತಿ ಜಾರಿ ಮಾಡ್ತೀವಿ, ಒಳ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಲ್ಲ ಅಂದ್ರೆ ಮಾತ್ರ ನಾವೆಲ್ಲ ಇಲ್ಲಿ ಉಳ್ಕೊಳ್ತೇವೆ. ಇಲ್ಲರೆ ABCDF M ಏನ್ ಬೇಕೋ ಮಾಡಿಬಿಡ್ತಾರೆ. ಯಾಕೆಂದ್ರೆ ಅವರು ನಿಮ್ಮನ್ನ ಸಹಿಸ್ಕೊಳ್ಳಲ್ಲ, ನಿಮ್ಮ ಹಿತವನ್ನ ಬಯಸಲ್ಲ ಅವರು. ಹಾಗಾಗಿ ವಿಶ್ವವಿದ್ಯಾಲಯಗಳಲ್ಲಿ ಏನು ತೊಂದರೆ ಆಗಿದೆ, ಬಹಳ ಸಮಸ್ಯೆ ಆಗಿದೆ ವಿಶ್ವವಿದ್ಯಾಲಯದಲ್ಲಿ ರಿಕ್ರೂಟ್ಮೆಂಟ್ಗಳಿಂದ, ಅದನ್ನೂ ತಡೆ ಹಿಡಿಬೇಕು ಅಂತ ನಾವು ಮುಖ್ಯಮಂತ್ರಿಗಳು ಬಂದಾಗ ಅದನ್ನ ಮಾತಾಡ್ತೇವೆ, ಅವ್ರ ಮುಂದೆನೆ ನಾವು ಮಾತಾಡ್ತೇವೆ. ಪರಿಶಿಷ್ಟ ಜಾತಿಯಲ್ಲಿ 63 ಜಾತಿಗಳನ್ನ ಬಲಗೈ ಗುಂಪಿಗೆ ಸೇರಿಸಿದ್ದಾರೆ. ಒಂದ್ ತಿಳ್ಕಳಿ, ಒಂದು ರಹಸ್ಯವಾದ ಷಡ್ಯಂತ್ರ ನಡೀತಾ ಇದೆ. ಅದೇನು ಅಂದ್ರೆ ಸಮಾಜ ಕಲ್ಯಾಣ ಎ, ಸಮಾಜ ಕಲ್ಯಾಣ ಬಿ, ಸಮಾಜ ಕಲ್ಯಾಣ ಸಿ, ಸಮಾಜ ಕಲ್ಯಾಣ ಡಿ ಅಂತ ಮಾಡ್ಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ ಗೆರೆ ಎಳಿತಕ್ಕಂಥ ಕೆಲಸ ನಡೀತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ SSP TSP ಅಲ್ಲಿ ಅಲ್ಲೂ ABCD ತಂದು ಬಿಡ್ತಾರೆ. TP ಆಯ್ತು ಹೇಳ್ತೇನೆ ಕೂತ್ಕಪ್ಪ, TP ZP ನಿಮ್ಮ ಪಂಚಾಯಿತಿ ಎಲ್ಲದಕ್ಕೂ ABCD ತಂದ್ರೆ ಎಲ್ಲ ಸರ್ವನಾಶ ಆಗ್ಬಿಡ್ತದೆ. ಅದಕ್ಕೆ ಅವಕಾಶ ಕೊಡಬಾರದು. ಸಮಾಜ ಕಲ್ಯಾಣ ಇಲಾಖೆ ಎ, ಸಮಾಜ ಕಲ್ಯಾಣ ಇಲಾಖೆ ಬಿ, ಸಮಾಜ ಕಲ್ಯಾಣ ಇಲಾಖೆ ಸಿ, ಸಮಾಜ ಕಲ್ಯಾಣ ಇಲಾಖೆ ಡಿ ಉಂಟೆ. ಇದು ಸಂವಿಧಾನದ ಆಶಯನೇ, ಇದು ಅಂಬೇಡ್ಕರ್ ಆಶಯನೇ. ಇದು ಅದಾಗಬಾರದು ಅಂದ್ರೆ ಇವತ್ತು ನಾವು ಒಂದು ನಿರ್ಧಾರ ಮಾಡಬೇಕು. ಸಂವಿಧಾನದ ಆಶಯಗಳನ್ನ ಗೌರವಿಸ್ತಕ್ಕಂಥ ಕೆಲಸ ಆಗಬೇಕು. ಮೀಸಲಾತಿಯನ್ನು ಸಮರ್ಪಕವಾಗಿ ಅಂಕಿಅಂಶಗಳನ್ನ ಇಟ್ಟುಕೊಂಡು ವಿಭಜನೆ ಆಗದ ರೀತಿಯಲ್ಲಿ ಈಗೇನ್ ನೀವು ಮೀಸಲಾತಿ ಹೆಸರಲ್ಲಿ ವಿಭಜಿಸ್ತಾ ಇದ್ದೀರೋ ಆ ವಿಭಜಿಸೋದನ್ನ ಬಿಟ್ಟು ಒಟ್ಟು ಸೇರಿಸಿ ಸಮಾಂತರ ಜಾತಿಗಳನ್ನ ಒಟ್ಟುಗೂಡಿಸಿ ನೀವು ಮಾಡಿ ಅಂತಕ್ಕಂಥ ಡಿಮ್ಯಾಂಡ್ ಅನ್ನು ಸರ್ಕಾರದ ಮೇಲೆ ನಾವು ಇಡ್ತಾ ಇದ್ದೇವೆ. ಬಂಧುಗಳೇ, ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಇವತ್ತೇನು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಕರೆದಿದೆ, ಆ ಪ್ರತಿಭಟನೆಯಲ್ಲಿ ಸಕ್ರಿಯವಾಗಿ ಚಾಮರಾಜನಗರ ಜಿಲ್ಲೆ
ಪ್ರಪ್ರಥಮವಾಗಿ ಬೃಹತ್ ರ್ಯಾಲಿಯನ್ನ ಸ್ಟಾರ್ಟ್ ಮಾಡಿದ ಚಾಮರಾಜನಗರ ಜಿಲ್ಲೆಯಿಂದ ಹತ್ಕೊಳ್ತು ಬೆಂಕಿ. ಆ ಚಾಮರಾಜನಗರದಿಂದ ಬೀದರ್ನಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಮೀಸಲಾತಿ ಹೋರಾಟವನ್ನು ಮಾಡಿದ್ರು. ಅಲ್ಲಿಂದ ಹತ್ಕೊಂಡಂತ ಕಿಚ್ಚು ಇವತ್ತು ಇಡೀ ಜಿಲ್ಲೆಯ ವ್ಯಾಪ್ತಿ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಇವತ್ತು ದೊಡ್ಡ ಪ್ರತಿಭಟನೆಗಳಾಗಿದೆ. ಅವ್ರ ಉದ್ದೇಶ ಏನು ಅಂದ್ರೆ, ಇವತ್ತು ನಮ್ಮ ಬಲಗೈ ಸಮುದಾಯಕ್ಕೆ 25 ಕೋಟಿ ರೂಪಾಯಿಯನ್ನು ನಷ್ಟ ಮಾಡಿದ್ದಾರೆ. ಇವತ್ತು 25 ಕೋಟಿ ರೂಪಾಯಿ ನಮ್ದು ನಷ್ಟ ಆಗಿದೆ. ಯಾಕೆಂದ್ರೆ ಕೂಲಿಗೆ ಹೋಗಿಲ್ಲ ಪಾಪ ನಮ್ಮ ಜನ ಕೂಲಿ ಬಿಟ್ಟು ಬಂದಿದ್ದಾರೆ. ಈ ಕೂಲಿ ಯಾರು ಕೊಡ್ತಾರೆ? ನಮ್ಮದು ಇವತ್ತು 25 ಕೋಟಿ ನಷ್ಟ ಮಾಡಿದ್ದಾರೆ ಸರ್ಕಾರದವರು. ಯಾಕೆಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ನಿಮ್ಮನ್ನೆಲ್ಲ ನಂಬಿ ನಾವು ಒಳಗ್ ಕಳಿಸ್ತೊತ್ತಿಗೆ ಇವತ್ತು 31 ಜಿಲ್ಲೆಯವರು ಬೀದಿಗೆ ಬರಂಗ್ ಮಾಡಿದ್ದೀರಿ. ಇದು ನಿಜವಾಗ್ಲೂ ಸಂವಿಧಾನ ದ್ರೋಹ. ಇದನ್ನ ನಾವು ಯಾವತ್ತೂ ಕ್ಷಮಿಸೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳ್ತಾ, ಯಾವುದೇ ಕಾರಣಕ್ಕೂ ಜಾತಿ ಪ್ರಮಾಣ ಪತ್ರದ ಗೊಂದಲ ಏನಿದೆ, ಅಡ್ಮಿಷನ್ಗಳ ಗೊಂದಲ ಏನಿದೆ, ಇದನ್ನ ಸರ್ಕಾರ ಕೂಡಲೇ ನಿವಾರಿಸಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳ್ತಾ, ಇವತ್ತು ಏನು ಮೀಸಲಾತಿ ವಿಷಯ ಬಂದಿರೋದು, ಸುಪ್ರೀಂ ಕೋರ್ಟ್ನ ಆದೇಶವನ್ನು ಓದಿದಾಗ ನಮಗೆ ಗೊತ್ತಿರೋದೇನಂದ್ರೆ, ಎಜುಕೇಶನ್, ಎಂಪ್ಲಾಯ್ಮೆಂಟ್ ಇವೆರಡಕ್ಕೆ ಮಾತ್ರ ಆದೇಶ ಆಗಿರೋದು. ಸುಪ್ರೀಂ ಕೋರ್ಟ್ನ ಒಳ ಮೀಸಲಾತಿಯನ್ನ ಕೊಡಬೇಕು ಅಂದಿರೋದು ಎರಡಕ್ಕೆ ಮಾತ್ರ, ಉದ್ಯೋಗಕ್ಕೆ ಮತ್ತು ಶಿಕ್ಷಣಕ್ಕೆ. ಈಗ ಅವರೇನ್ ಮಾಡಿದ್ದಾರೆ, ಆ ಎರಡನ್ನ ಬಿಟ್ಟು ಬಡ್ತಿಗೂ ಕೊಡಿ, SCP TSP ಕೊಡಿ, TP ಕೊಡಿ, ZP ಕೊಡಿ, ಎಲ್ಲದಕ್ಕೂ ಕೊಡಿ ಅಂದ್ರೆ ಏನ್ ಉಳ್ಕೊಳ್ಳುತ್ತೆ ಅಲ್ಲಿ? ಏನು ಉಳ್ಕೊಳ್ಳಲ್ಲ. ಹಾಗಾಗಿ ಬಂಧುಗಳೇ, ಇದೊಂದು ಸೂಕ್ಷ್ಮವಾದಂತ ಗಂಭೀರವಾದಂತ ವಿಷಯ ಇರೋದ್ರಿಂದ ಸರ್ಕಾರದವರು ಇದನ್ನ ಬಹಳ ಎಚ್ಚರಿಕೆಯಿಂದ ನಿಭಾಯಿಸಬೇಕು. ಅವ್ರು ಏನ್ ಹೇಳಿದ್ದಾರೆ, ನನ್ನ ವರದಿಯನ್ನ ಪರಿಷ್ಕರಿಸಿ ತಿರಸ್ಕರಿಸಿ ಅಂತ ಹೇಳಿದ್ದಾರೆ. ನಾವು ಹೇಳ್ತಾ ಇದ್ದೇವೆ, ನಿಮ್ಮ ವರದಿಯು ಅಪೂರ್ಣವಾಗಿರೋದ್ರಿಂದ, ಪಕ್ಷಪಾತ ಇರೋದ್ರಿಂದ, ಸಮುದಾಯವನ್ನು ಕುಗ್ಗಿಸಿರೋದ್ರಿಂದ, ಸಮುದಾಯವನ್ನು ತಲೆ ತಗ್ಗಿಸುವಂತೆ ಮಾಡಿರೋದ್ರಿಂದ ನಿಮ್ಮ ವರದಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಯೋಗ್ಯವಾಗಿದೆ ಅಂತೇಳಿ ನಾವು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ. ನಿಮ್ಮ ವರದಿಯನ್ನು ತಿರಸ್ಕರಿಸಬೇಕು, ನಿಮ್ಮ ವರದಿ ಪುರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳ್ತಾ, 56 ಏನು 665 ಸರ್ಕಾರ ಇವತ್ತು ಮಾಡಕ್ಕಾಗೋದಿಲ್ಲ, ಮುಂದಕ್ಕೂ ಮಾಡಕ್ಕಾಗಲ್ಲ. ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ್ದು. ಅಮೆಂಡ್ಮೆಂಟ್ ಮಾಡಬೇಕು, ಶೆಡ್ಯೂಲ್ ಏನ್ಗೆ ಹಾಕ್ಬೇಕು, ಅದು ಈಗಾಗೋ ಕೆಲಸ ಅಲ್ಲ. ಹಾಗಾಗಿ ಈಗ ಮಾಡಬೇಕಾಗಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ನಾವು ಆಟ ಆಡಬಾರದು. ಹಳೇ ಮೀಸಲಾತಿಯನ್ನ ಜಾರಿ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ರೋಸ್ಟರ್ ಬಿಂದು ಮಾಡುವಾಗ ನಮ್ಮ ನಾಯಕರನ್ನ ಕೂರಿಸ್ಕೊಂಡು, ನಮ್ಮ ಪಕ್ಷಾತೀತ ನಾಯಕರನ್ನ ಕೂರಿಸ್ಕೊಂಡು ನೀವು ರೋಸ್ಟರ್ ಬಿಂದುಗಳನ್ನ ಮಾಡಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಕಾಪಾಡ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ನನ್ನ ಬೀದರ್ನಿಂದ ಚಾಮರಾಜನಗರದೊಳಗೂ ಬಂದಿರತಕ್ಕಂಥ ನಮ್ಮ ಸಮುದಾಯದ ಬಂಧುಗಳಿಗೆ ಕೇಳ್ಕೊಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಬರೋವರೆಗೂ ನಮಗೆ ನಮ್ಮ ಹಕ್ಕಿನ ಬಗ್ಗೆ ಅವರು ಸ್ಪಷ್ಟ ಭರವಸೆ ಕೊಡೋವರೆಗೂ ನಾವು ಯಾರೂ ಸಹ ಇಲ್ಲಿಂದ ಎದ್ದು ಹೋಗೋದಿಲ್ಲ ಅಂತಕ್ಕಂಥ ದೃಢ ನಿರ್ಧಾರವನ್ನ ಮಾಡ್ರಿ ಅಂದ್ರೆ ಕೈ ಎತ್ತಿ ಎಲ್ಲರೂ. ನೀವೆಲ್ಲರೂ ಇಲ್ಲಿ ಕೂತ್ಕೋಬೇಕು, ನಮ್ಮ ಹಕ್ಕುಗಳನ್ನ ಪಡಿಬೇಕು, ನಾವು ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳ್ತಾ, ಏನಿವತ್ತು ನಮ್ಮ ಹೋರಾಟಗಾರರು ಬಂದಿದ್ದಾರೆ ಎಲ್ಲಾ ಜಿಲ್ಲೆಗಳಿಂದ, ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಆ ಹೋರಾಟಗಾರರು ಸಹ ಒಂದೆರಡು ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ. ನೀವೆಲ್ಲರೂ ಸಾವಧಾನ ಚಿತ್ತದಿಂದ ಕೇಳಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಮಾತನಾಡುವಾಗ ಯಾವುದೇ ಪಕ್ಷದ ಹೆಸರನ್ನ ನಾವು ಉಲ್ಲೇಖ ಮಾಡಬಾರದು, ಯಾವುದೇ ಸಮುದಾಯದ ವ್ಯಕ್ತಿಗಳನ್ನ ತಗೋಬಾರದು, ವೈಯಕ್ತಿಕ ತೇಜವಧೆ ಮಾಡಬಾರದು, ವ್ಯಕ್ತಿ ಪ್ರತಿಷ್ಠೆ ಇಟ್ಕೊಳ್ಳೇಬಾರದು. ಆ ಒಂದು ನಿಯಮಕ್ಕೆ ಷರತ್ತು ಒಳಪಟ್ಟು ನಾವು ಮಾತಾಡಬೇಕು. ಮಾತಾಡೋ ಮಾತಿನಲ್ಲಿ ಉದ್ವೇಗ ಪ್ರವೋಕ್ ಮಾಡಿ ಮಾತಾಡ್ತಕ್ಕಂಥ ಕೆಲಸ ಆಗಬಾರದು ಅಂತಕ್ಕಂಥ ಮಾತುಗಳನ್ನ ಹೇಳ್ತೇನೆ. ತಮ್ಮೆಲ್ಲರಿಗೂ ಜೈ ಭೀಮ್, ಜೈ ಭಾರತ್.